ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಮ್ಯಾಕ್ ಮೈಕ್ ನ ಆರ್ಡರ್ ಮಾಡಿದ್ದೆ. ಸೊ ಇದು ಮೈಕ್ ಏನಿದೆ ಅದನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೆ ನೋಡಿ, ಮೈಕ್ ಬಂದಿರೋದನ್ನ ರಿಸೀವ್ ಮಾಡಿರೋದು. ಸೊ ಇದರಲ್ಲಿ ತುಂಬಾ ತರದ ಆಪ್ಷನ್ಸ್ ಇದೆ. ಸೊ ಎಲ್ಲಾ ತರದ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನೀವೀಗ ನೋಡ್ತಾ ಇರ್ಬೋದು ಯಾವ ತರ ಇದೆ ಮೈಕ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ನಾನು ಇವಾಗ ಮಾಡ್ತಾ ಇದ್ದೀನಿ. ಸೊ ಇದನ್ನ ಓಪನ್ ಮಾಡಿದ್ರೆ ಇದರಲ್ಲಿ ಏನು ಇದೆ ಅಂತ ನೋಡೋಣ ಇವಾಗ. ಸೊ ಇದನ್ನ ಓಪನ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಇದರಲ್ಲಿ ಒಂದು ಮೈಕ್ ಇದೆ, ರಿಸೀವರ್ ಇದೆ, ಅದೇ ತರ ಐಫೋನ್ ಅಡಾಪ್ಟರ್ಸ್ ಇದೆ. ಇದು ನೋಡ್ಬೋದು, ಇದು ಐಫೋನ್ ಅಡಾಪ್ಟರ್ ಸಹ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೇನೆ USB ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಅದನ್ನ ಚಾರ್ಜ್ ಮಾಡೋದಕ್ಕೆ, ಮೈಕ್ ನ ಚಾರ್ಜ್ ಮಾಡೋದಕ್ಕೆ ಕೂಡ ಡೇಟಾ ಕೇಬಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಎರಡು ತರದ ಡೇಟಾ ಕೇಬಲ್ ಇದೆ, ಸಿ ಟೈಪ್ ಡೇಟಾ ಕೇಬಲ್ ಕೂಡ ಇದೆ ಇದರಲ್ಲಿ, ನೋಡ್ಬೋದು. ಹಾಗೇನೆ ಇದ್ರ ಜೊತೆಗೆ ಒಂದು ರಿಸೀವರ್ ಕೊಟ್ಟಿದ್ದಾರೆ, ಇದನ್ನ ಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಸೊ ಮೈಕ್ ನ ಆನ್ ಮಾಡಿ ಇದನ್ನ ಫೋನಿಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದು ಮೈಕ್, ಈಗ ನೀವು ನೋಡ್ತಾ ಇರ್ಬೋದು, ಇದಕ್ಕೆ ಕ್ಲಿಪ್ ಕೂಡ ಇದೆ. ಇದನ್ನ ನೀವು ಎಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಸೊ ನೋಡಿ, ಇದಕ್ಕೆ ಚಾರ್ಜಿಂಗ್ ಆಗೋದಕ್ಕೆ ಅಂತ ಒಂದು ಚಾರ್ಜಿಂಗ್ ಪೋರ್ಟಲ್ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಕೇಬಲ್ ತೋರಿಸಿದ್ನಲ್ಲ, ಆ ಕೇಬಲ್ ನ ಇಲ್ಲಿ ಹಾಕ್ಬಿಟ್ಟು ನೀವು ಇದನ್ನ USB ಕನೆಕ್ಟ್ ಮಾಡಿ USB ಇದರಿಂದ ಪ್ಲಗ್ ಇಂದ ಕೂಡ ನೀವು ಚಾರ್ಜ್ ಮಾಡ್ಕೋಬಹುದು. ಸೊ ಇದೆ ಮೈಕ್. ಇದನ್ನ ಆನ್ ಮಾಡೋದಕ್ಕೆ ಕೂಡ ಬಟನ್ ಕೊಟ್ಟಿದ್ದಾರೆ, ಪವರ್ ಬಟನ್. ಸೊ ನೀವು ಇದನ್ನ ಆನ್ ಮಾಡಿದ್ರೆ ಇಲ್ಲಿ ಪವರ್ ಆನ್ ಆಗುತ್ತೆ, ಮೈಕ್ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಇದಕ್ಕೆ ತುಂಬಾ ಪ್ರೊಸೀಜರ್ ಇದೆ, ಯಾವ ತರ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ಕೂಡ. ನೀವು ಜಸ್ಟ್ ಇದನ್ನ ಆನ್ ಮಾಡಿ ನೀವು ಮೈಕ್ ನ ಯೂಸ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಅಂತಾನೆ ಸಪರೇಟ್ ಆಪ್ ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನ ಹೇಗೆ ಮಾಡೋದು ಅನ್ನೋದನ್ನ ನನಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಓಪನ್ ಕ್ಯಾಮೆರಾ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಒನ್ಸ್ ನೀವು ಓಪನ್ ಕ್ಯಾಮೆರಾ ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಕೊಟ್ರೆ ನಿಮ್ಗೆ ಅಲ್ಲೇ ತೋರಿಸ್ತಾ ಇದೆ. ಸೊ ಓಪನ್ ಕ್ಯಾಮೆರಾ ಆಪ್ ಓಪನ್ ಆಗುತ್ತೆ, ಅದನ್ನ ನೀವು ಇನ್ಸ್ಟಾಲ್ ಕೊಡಬೇಕಾಗುತ್ತೆ. ಸೊ ಒನ್ಸ್ ಇದು ಇನ್ಸ್ಟಾಲ್ ಆದ ತಕ್ಷಣ ನಿಮ್ಗೆ ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇದು ಇನ್ಸ್ಟಾಲ್ ಆಗ್ತಾ ಇದೆ ಇನ್ನು. ಇವಾಗ ಓಪನ್ ಅನ್ನೋ ಆಪ್ಷನ್ ತೋರಿಸ್ತಾ ನೋಡಿ, ಓಪನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ವೈಲ್ ಯೂಸಿಂಗ್ ದಿಸ್ ಆಪ್ ಎಲ್ಲದಕ್ಕೂ ಓಕೆ ಕೊಡಿ. ಸೊ ನೆಕ್ಸ್ಟ್ ನೀವು ಇದರಲ್ಲಿ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ಸ್ ಹೋಗಿ, ಅದರಲ್ಲಿ ವಿಡಿಯೋ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ವಿಡಿಯೋ ಸೆಟ್ಟಿಂಗ್ ಅಲ್ಲಿ ಹಾಗೆ ಸ್ಕ್ರಾಲ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಆಡಿಯೋ ಸೋರ್ಸ್ ಅನ್ನೋದೊಂದು ಆಪ್ಷನ್ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದರಲ್ಲಿ ಎಕ್ಸ್ಟರ್ನಲ್ ಮೈಕ್ ಇಫ್ ಪ್ರೆಸೆಂಟ್ ಅನ್ನೋದೊಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೋಬೇಕಾಗುತ್ತೆ. ಆಡಿಯೋ ಸೋರ್ಸ್ ಅಲ್ಲಿ ಎಕ್ಸ್ಟರ್ನಲ್ ಮೈಕ್ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡು ಸೊ ನೀವು ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದ್ಬಿಟ್ಟು ನೀವು ಇದನ್ನ ಈ ಕ್ಯಾಮ್ರಾ ಇಂದ ಕೂಡ ನೀವು ವಿಡಿಯೋ ರೆಕಾರ್ಡ್ ಮಾಡ್ಬೋದು, ಅಥವಾ ನಿಮ್ ನಾರ್ಮಲ್ ಫೋನ್ ಅಲ್ಲಿ ಇನ್ಬಿಲ್ಟ್ ಆಗಿರೋ ಕ್ಯಾಮ್ರಾದಲ್ಲಿ ಕೂಡ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ಫಸ್ಟ್ ನೀವು ರಿಸೀವರ್ ನ ಕನೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ನಿಮ್ಮ ಮೈಕ್ ನ ನಿಮ್ಮ ಹತ್ರ ಇಟ್ಕೊಂಡು ಮಾತಾಡಿದ್ರೆ ನೀವು ಏನೇ ಮಾತಾಡಿದ್ರೆ ಇದು ಮೈಕ್ ಅಲ್ಲಿ ಆಕ್ಟಿವೇಟ್ ಆಗಿ ಮೈಕ್ ಅಲ್ಲಿ ನಿಮ್ಗೆ ಕೇಳಿಸುತ್ತೆ. ಸೊ ಅದಕ್ಕೆ ಮುಂಚೆ ಮೈಕ್ ನ ಕೂಡ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಮೈಕ್ ನ ಆನ್ ಮಾಡ್ಕೊಂಡ್ರೆ ಅದು ಗ್ರೀನ್ ಸಿಗ್ನಲ್ ಬರುತ್ತೆ. ಗ್ರೀನ್ ಸಿಗ್ನಲ್ ಬಂದ್ಮೇಲೆ ನೀವು ಇದನ್ನ ಇಟ್ಕೊಂಡು ನೀವು ಮೈಕ್ ನ ಯೂಸ್ ಮಾಡ್ಕೋಬಹುದು.